ಓಂ ಶಾಂತಿ. ಎಲ್ಲರೂ ಖುಷಿಯಾಗಿ ಇದ್ದೀರಾ? ಕರ್ಮ ಲೆಕ್ಕಗಳನ್ನು ಹೇಗೆ ಮುಗಿಸುವುದು? ಕರ್ಮ ಲೆಕ್ಕ ಮುಗಿದಿದೆ ಎಂದು ಹೇಗೆ ತಿಳಿಯುವುದು? ಇಂತಹ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಆದ್ದರಿಂದ ಬಾಬಾ ಹೇಳುವ ಒಂದು ಮುಖ್ಯವಾದ ವಿಷಯವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಇವತ್ತಿನ ಮುರಳಿಯಲ್ಲಿ ಕೂಡ ಬಾಬಾ ಒಂದನ್ನು ಹೇಳಿದ್ದಾರೆ. ಅದೇನೆಂದರೆ, ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ತೆಗೆದುಕೊಳ್ಳುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಈ ಸಾಲು ಕೇಳಲು ಸಾಮಾನ್ಯವೆಂದು ತೋರುತ್ತದೆ, ಆದರೆ ಇದರಲ್ಲಿಯೇ ಇಂದು ನಾವು ನೋಡಲಿರುವ ಆ ಕರ್ಮ ಲೆಕ್ಕಗಳನ್ನು ಹೇಗೆ ಮುಗಿಸುವುದು ಎಂಬ ಎಲ್ಲಾ ಉತ್ತರಗಳು ಅಡಗಿವೆ. ಏಕೆಂದರೆ ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ಹೋಗಿ ದೇಹವನ್ನು ತೆಗೆದುಕೊಳ್ಳುತ್ತದೆ ಎಂದು ಬಾಬಾ ಹೇಳುತ್ತಾರೆ ಹೊರತು ತನ್ನ ಲೆಕ್ಕಾಚಾರಗಳಿಗೆ ತಕ್ಕಂತೆ ಹೋಗಿ ದೇಹವನ್ನು ತೆಗೆದುಕೊಳ್ಳುತ್ತದೆ ಎಂದು ಬಾಬಾ ಹೇಳಿಲ್ಲ. ಆದರೆ ಅದೇ ಸಮಯದಲ್ಲಿ ಲೆಕ್ಕಾಚಾರಗಳನ್ನು ಇಟ್ಟುಕೊಳ್ಳಬೇಡಿ, ಇಟ್ಟುಕೊಂಡರೆ ಅದನ್ನು ಮುಗಿಸಲು ನೀವು ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಒಂದು ಮುರಳಿಯಲ್ಲಿ ಹೇಳುತ್ತಾರೆ. ಆದ್ದರಿಂದ ವಿಶೇಷವಾಗಿ ಬಾಬಾ ಅಜ್ಞಾನಿಗಳೊಂದಿಗೆ ಯಾವುದೇ ವ್ಯವಹಾರಗಳನ್ನು ಇಟ್ಟುಕೊಳ್ಳಬೇಡಿ ಎಂದು ಹೇಳಲು ಅದು ಒಂದು ಮುಖ್ಯ ಕಾರಣ. ಏಕೆಂದರೆ ಅಜ್ಞಾನಿಗಳೊಂದಿಗೆ ವ್ಯವಹಾರಗಳನ್ನು ಇಟ್ಟುಕೊಂಡರೆ ಅದು ನಿಮ್ಮನ್ನು ಮತ್ತೆ ಕಲಿಯುಗದ ಕಡೆಗೆ ಸೆಳೆಯುತ್ತದೆ. ಏಕೆಂದರೆ ಅವರು ಕಲಿಯುಗಕ್ಕೆ ಸೇರಿದ ಆತ್ಮಗಳು. ಆದ್ದರಿಂದಲೇ ಕಲಿಯುಗಕ್ಕೆ ಸೇರಿದವರೊಂದಿಗೆ ಯಾವುದೇ ಲೆಕ್ಕಾಚಾರಗಳನ್ನು ಇಟ್ಟುಕೊಳ್ಳಬೇಡಿ ಎಂದು ಹೇಳುತ್ತಾರೆ. ಅದು ನಿಮ್ಮ ಕುಟುಂಬದಲ್ಲಿ ಇರುವವರೇ ಆಗಿರಲಿ, ಅಪ್ಪ ಅಮ್ಮ ಆಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ಮಗು ಆಗಿರಬಹುದು. ಬಾಬಾ ಜ್ಞಾನವನ್ನು ತೆಗೆದುಕೊಳ್ಳದಿದ್ದರೆ ಅವರು ಅಜ್ಞಾನಿ ಆತ್ಮಗಳೇ, ಕಲಿಯುಗಕ್ಕೆ ಸೇರಿದವರೇ. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆದರೆ ಸಾಲಗಾರರಾಗಿದ್ದೀರಿ, ಲೆಕ್ಕವನ್ನು ಸೃಷ್ಟಿಸಿದ್ದೀರಿ. ಬಾಬಾ ಹೇಳಿದಂತೆ ಮದುವೆಯಾಗದೆ ಇರಬಹುದಿತ್ತು, ಮದುವೆಯಾಗಿದ್ದೀರಿ. ಕನಿಷ್ಠ ಮಕ್ಕಳನ್ನಾದರೂ ಹೆರದೆ ಇರಬಹುದಿತ್ತು, ಅದನ್ನೂ ಮಾಡಿದ್ದೀರಿ. ಆದ್ದರಿಂದ ಸೃಷ್ಟಿಸಿದ್ದೀರಿ, ಅದನ್ನು ನಾವು ಮುಗಿಸಬೇಕಾಗಿದೆ. ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ಅದರಿಂದ ದೂರವಿದ್ದು ಆ ಕರ್ತವ್ಯವನ್ನು ಮಾಡಿ ಎಂದು ಬಾಬಾ ಹೇಳುತ್ತಾರೆ ಅಲ್ಲವೇ? ಒಬ್ಬ ನರ್ಸ್ ಒಬ್ಬ ರೋಗಿಯನ್ನು ನೋಡಿಕೊಳ್ಳುವಂತೆ ಮಾಡಿ. ಇದು ಸೃಷ್ಟಿಸಿದ ಸಂಬಂಧಗಳು, ಹೊಸದಾಗಿ ಏನನ್ನೂ ಸೃಷ್ಟಿಸಬೇಡಿ ಎಂದು ಹೇಳುತ್ತಾರೆ. ಈಗ ನಾವು 84 ಜನ್ಮಗಳಲ್ಲಿ ಸರಿ ಸ್ವರ್ಗವನ್ನೇ ಬಿಡಿ, ನರಕದಲ್ಲಿ 63 ಜನ್ಮಗಳಲ್ಲಿ ಎಷ್ಟು ಜನರೊಂದಿಗೆ ಸಂಪರ್ಕದಲ್ಲಿ ಬಂದಿರುತ್ತೇವೆ? ಇಲ್ಲ, ಅಪ್ಪ ಅಮ್ಮನೇ 64 ಅಪ್ಪ ಅಮ್ಮ ಬರುವರು. ಮುಂದಿನ 63 ಅಪ್ಪ ಅಮ್ಮ ಒಬ್ಬರಿಗೊಬ್ಬರು ಬದುಕಿದ್ದರೂ 63 ಜೋಡಿ ಬೇರೆ ಬರುವರು. ಆಮೇಲೆ ಮಕ್ಕಳು ಎಷ್ಟು ಜನವೋ ಗೊತ್ತಿಲ್ಲ. ಜೊತೆಯಲ್ಲಿ ಹುಟ್ಟಿದವರು, ಸ್ನೇಹಿತರು, ಶತ್ರುಗಳು, ಹೀಗೆ ನೋಡಿದರೆ ಲಕ್ಷಾಂತರ ಜನ ಬಂದು ನಿಲ್ಲುತ್ತಾರೆ. ಆದರೆ ಅಷ್ಟು ಜನರನ್ನು ನಾವು ಈಗ ಭೇಟಿಯಾಗುತ್ತೇವೆ ಎಂದರೆ ಭೇಟಿಯಾಗುವುದಿಲ್ಲ. ಆದ್ದರಿಂದ ಹೆಚ್ಚಾಗಿ ಬಾಬಾ ಮಕ್ಕಳಿಗೆ ಏನಾದರೂ ಒಂದು ಸಮಸ್ಯೆ ಸಂಬಂಧಗಳಿಂದಲೇ ಬರುತ್ತದೆ. ದೇಹದ ವ್ಯಾಧಿಯನ್ನು ಬಿಡಿ, ಸಂಬಂಧಗಳಿಂದಲೇ ಬರುತ್ತದೆ. ಸೊಸೆಯಿಂದ ಬರುತ್ತದೆ, ಮಗನಿಂದ ಬರುತ್ತದೆ, ಗಂಡನಿಂದ ಬರುತ್ತದೆ, ಹೆಂಡತಿಯಿಂದ, ಅಪ್ಪ ಅಮ್ಮನಿಂದ, ಜೊತೆಯಲ್ಲಿ ಹುಟ್ಟಿದವರಿಂದ ಏನಾದರೂ ಒಂದು ಸಮಸ್ಯೆ ಬರುತ್ತದೆ. ಹಾಗಾದರೆ ಈ 63 ಜನ್ಮಗಳಲ್ಲಿ ನಾವು ಸಂಪರ್ಕದಲ್ಲಿ ಬಂದವರೆಲ್ಲರೂ ಕೆಟ್ಟವರೇ ಆಗಿರುತ್ತಾರೆಯೇ? ಅಲ್ಲವೇ? ಯಾರಾದರೂ ಒಬ್ಬರು ನಮ್ಮಂತೆ ಸ್ವಲ್ಪ ಒಳ್ಳೆಯವರಾಗಿ ಎಲ್ಲಾದರೂ ಇರುತ್ತಾರಲ್ಲವೇ? ಯಾಕೆ ಅವರು ನಮ್ಮ ಸಂಪರ್ಕಕ್ಕೆ ಬರುತ್ತಾರೆ? ಆದ್ದರಿಂದ ಈಗಲೂ ದ್ರೋಹ ಮಾಡಬಾರದು, ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು, ಜೊತೆಯಲ್ಲಿ ಹುಟ್ಟಿದವರಿಗೆ ದ್ರೋಹ ಮಾಡಬಾರದು ಎಂದು ಅಂದುಕೊಳ್ಳುವವರು ಅನೇಕ ಜನರಿದ್ದಾರೆ ಅಲ್ಲವೇ? ಯಾಕೆ ನೀವು ಇದ್ದೀರಲ್ಲವೇ? ನಿಮ್ಮಂತಹ ಒಬ್ಬರು ಕೂಡ ಇರುವುದಿಲ್ಲವೇ? ನಿಮ್ಮ ಸಂಪರ್ಕಕ್ಕೆ ಬಂದವರು ಇರುತ್ತಾರೆ. ಹಾಗಾದರೆ ನಿಮ್ಮ ಸಂಪರ್ಕಕ್ಕೆ ಅವರು ಈಗ ಯಾಕೆ ಬರಲಿಲ್ಲ ಎಂದರೆ ಅದು ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಹುಟ್ಟಿದ್ದೀರಿ ಎಂದು ಬಾಬಾ ಹೇಳುತ್ತಾರೆ. ಹಾಗಾದರೆ ನಿಮ್ಮ ಸಂಸ್ಕಾರ, ನಾನು ಒಳ್ಳೆಯವನಲ್ಲವೇ, ಜೊತೆಯಲ್ಲಿರುವವನಲ್ಲವೇ ಕೆಟ್ಟವನು ಎಂದು ನಿಮಗೆ ಮೇಲ್ನೋಟಕ್ಕೆ ಅನಿಸುತ್ತದೆ. ಆದರೆ ಅವನು ಕೆಟ್ಟದ್ದು ಮಾಡುವಾಗ ನಿಮಗೆ ಒಂದು ಗುಣ ಬರುತ್ತದೆ ನೋಡಿದ್ದೀರಾ? ಅವನನ್ನು ಕೊಂದು ಬಿಡೋಣ ಎನಿಸುತ್ತದೆ ನೋಡಿದ್ದೀರಾ? ಆ ಗುಣ ನಿಮ್ಮಲ್ಲಿದೆ. ಆದ್ದರಿಂದ ಅವನು ಮಾಡುವ ಪಾಪಕ್ಕೆ ಶಿಕ್ಷೆಯನ್ನು ನಿಮ್ಮ ಮೂಲಕವೇ ಕೊಡಲಾಗಿದೆ. ಇಷ್ಟು ದಿನ ಇಂತಹ ವ್ಯಕ್ತಿಗಳೇ ಒಟ್ಟಾಗಿ ಬರುತ್ತಾರೆ. ಆದ್ದರಿಂದ ಜೊತೆಯಲ್ಲಿ ಹುಟ್ಟಿದವರೇ ಕೊಲೆ ಮಾಡುವುದು ಇಂತಹ ವಿಷಯಗಳು. ಏಕೆಂದರೆ ಅವನು ಆ ರೀತಿ ಪಾಪವನ್ನು ಮಾಡುತ್ತಾನೆ. ಆದರೆ ಈಗ ಆ ಪಾಪವನ್ನು ಮಾಡಬೇಡಿ ಎಂದು ಹೇಳುತ್ತಾರೆ. ಮಾಡುವಾಗ ಏನಾಗುತ್ತದೆ? ಲೆಕ್ಕ ಮತ್ತೆ ಮುಂದುವರಿಯುತ್ತದೆ. ಆದ್ದರಿಂದ ಇದಕ್ಕೆ ಮೊದಲು ನಾವು ಏನೇನು ಮಾಡಿದ್ದೇವೆಯೋ ಅದರಿಂದಲೇ ಅವರು ಹಾಗೆ ಮಾಡುತ್ತಾರೆ. ಅಂದರೆ ಇವರಿಗೆ ನೀವು ಮಾಡಿರಬೇಕು ಎಂದೇನೂ ಇಲ್ಲ. ನೀವು ಯಾರಿಗೋ ತಪ್ಪು ಮಾಡಿದ್ದೀರಿ. ಆದರೆ ಅದಕ್ಕೆ ಶಿಕ್ಷೆ ಕೊಡಲು ಈಗಾಗಲೇ ನಿಮ್ಮ ಸಂಪರ್ಕದಲ್ಲಿದ್ದವನು ಅಥವಾ ಇಲ್ಲದವನು ಕೂಡ ಬರುತ್ತಾನೆ.
ಅದು ಯಾಕೆಂದರೆ ನಿಮ್ಮ ಸಂಸ್ಕಾರದ ಮೂಲಕ ಅವನಿಗೆ ಶಿಕ್ಷೆ ಸಿಗುತ್ತದೆ ಅಥವಾ ನಿಮ್ಮ ಸಂಸ್ಕಾರಕ್ಕಾಗಿ ಅವನ ಮೂಲಕ ನಿಮಗೆ ಶಿಕ್ಷೆ ಸಿಗುತ್ತದೆ. ಇದಕ್ಕಾಗಿ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಜನ್ಮ ತೆಗೆದುಕೊಳ್ಳುತ್ತೀರಿ ಎಂದು ಬಾಬಾ ಹೇಳುತ್ತಾರೆ. ಈ ರೀತಿ ಸಮಸ್ಯೆಯಲ್ಲಿ ನೀವು ಸಿಲುಕಬಾರದು ಎಂದು ಬಾಬಾ ಮದುವೆ ಮಾಡಿಕೊಳ್ಳಬೇಡಿ, ಮಕ್ಕಳನ್ನು ಹೆರಬೇಡಿ ಎಂದು ಹೇಳುತ್ತಾರೆ. ಏಕೆಂದರೆ ಈ ಸಂಬಂಧದಿಂದ ನೀವು ತಪ್ಪಿಸಿಕೊಳ್ಳುವುದೇ ಸಾಧ್ಯವಿಲ್ಲ ಅಲ್ಲವೇ? ಮಗುವಿನ ಸಂಬಂಧದಿಂದಲೋ ಅಥವಾ ಗಂಡ ಅಥವಾ ಹೆಂಡತಿಯ ಸಂಬಂಧದಿಂದ ತಪ್ಪಿಸಿಕೊಳ್ಳುವುದೇ ಸಾಧ್ಯವಿಲ್ಲ. ಆದ್ದರಿಂದ ಇದರಲ್ಲಿ ಇನ್ನೂ ಒಂದು ದೊಡ್ಡ ಹಿಂಸೆ ಏನು ಗೊತ್ತಾ? ಆ ರೀತಿ ಮೊದಲ ಗಂಡನೋ ಅಥವಾ ಹೆಂಡತಿಯೋ ತುಂಬಾ ಕೆಟ್ಟದಾಗಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಬಿಟ್ಟು ಹೋಗಿ ಇನ್ನೊಂದು ಮದುವೆ ಮಾಡಿಕೊಂಡರೆ ಅದು ಇದಕ್ಕಿಂತಲೂ ಹೆಚ್ಚು ಕ್ರೂರವಾಗಿರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದಲೇ ಬಾಬಾ ಹೇಳುತ್ತಾರೆ, ಇರುವ ಲೆಕ್ಕವನ್ನು ಮುಗಿಸುವ ದಾರಿಯನ್ನು ನೋಡಿ ಹೊಸದಾಗಿ ಸೃಷ್ಟಿಸಬೇಡಿ. ಹಾಗೆ ನಿಮಗೆ ಸಂಬಂಧವಿಲ್ಲದೆ ಇರಲು ಸಾಧ್ಯವಾಗದಿದ್ದರೆ ನಾನೇ ಇದ್ದೇನಲ್ಲ, ಅದಕ್ಕಾಗಿಯೇ ನಾನು ಬಂದಿದ್ದೇನೆ. ನಿಮಗೆ ಗಂಡನಾಗಿ, ಹೆಂಡತಿಯಾಗಿ, ಅಪ್ಪ ಅಮ್ಮನಾಗಿ, ಮಗುವಾಗಿ ಯಾವ ಸಂಬಂಧದಲ್ಲಿ ನನ್ನನ್ನು ನೆನಪಿಸಿಕೊಳ್ಳಲು ಆಸೆಪಡುತ್ತೀರೋ ಆ ಸಂಬಂಧದ ಸಂತೋಷವನ್ನು ಮಾತ್ರ ನಾನು ಕೊಡುತ್ತೇನೆ, ದುಃಖವನ್ನು ನಾನು ಕೊಡಲೇಯುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಆದ್ದರಿಂದ ಈಗ ಈ ಲೆಕ್ಕವನ್ನು ಹೇಗೆ ಮುಗಿಸುವುದು ಎಂದರೆ, ನಿಮಗೆ ದುಃಖವನ್ನು ಕೊಡುವ ಆ ಸಂಬಂಧವು ನಿಮ್ಮ ಪಕ್ಕದಲ್ಲಿ ಇದೆ ಅಲ್ಲವೇ? ಆದರೂ ಲೌಕಿಕದಲ್ಲಿ ಹೇಳುತ್ತಾರಲ್ಲ, ಎಮ್ಮೆ ಮೇಲೆ ಮಳೆ ಬಂದಂತೆ ನಿಂತುಕೊಂಡಿದ್ದೀಯಲ್ಲ ಎಂದು. ಅದೇ ಅದಕ್ಕೆ ಪರಿಹಾರ. ಆದ್ದರಿಂದ ಮನಸ್ಸಿನಿಂದಲೂ ದೇಹದಿಂದಲೂ ಮಾತ್ರವಲ್ಲ, ಮನಸ್ಸಿನಲ್ಲೇ ಅದು ನಿಮ್ಮನ್ನು ತೊಂದರೆಗೊಳಿಸಬಾರದು. ಏಕೆಂದರೆ ಒಳಗಿದ್ದರೆ ಅದು ಯಾವತ್ತಾದರೂ ಒಂದು ದಿನ ಹೊರಬಂದೇ ತೀರುತ್ತದೆ. ಹೆಚ್ಚು ನಟಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆಗ ಒಳಗಿಂದಲೇ ನಾನು ಶಾಂತ ಆತ್ಮ, ಪರಮಾತ್ಮನ ಮಗು, ನನ್ನನ್ನು ಶಾಂತಗೊಳಿಸಲು ಸ್ವತಃ ಭಗವಂತನೇ ಬಂದು ಹೇಳಿಕೊಡುತ್ತಾರೆ. ನನ್ನನ್ನು ಶಾಂತಿಯುತ ಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಆದ್ದರಿಂದ ಶಾಂತಿಯುತ ಲೋಕಕ್ಕೆ ಹೋಗಬೇಕೆಂದರೆ ನೀನು ಶಾಂತಿಯ ಸ್ವರೂಪನಾಗಿ ಬದಲಾಗಬೇಕು ಎಂದು ಹೇಳಿದ್ದಾರೆ. ಈ ಚಿಂತನೆ ಮನಸ್ಸಿನಲ್ಲಿ ಓಡಾಡುತ್ತಿರುವಾಗ ಮಾತ್ರ ಆ ರೀತಿ ಸಮಸ್ಯೆಯುಳ್ಳ ವ್ಯಕ್ತಿ ಪಕ್ಕದಲ್ಲಿ ಬಂದರೂ ಅಥವಾ ಸಮಸ್ಯೆಯನ್ನು ಕೊಟ್ಟರೂ ಕೂಡ ಸ್ವಲ್ಪವಾಗಿ ನಿಮ್ಮಿಂದ ಶಾಂತವಾಗಿರಲು, ಶಕ್ತಿ ಪಡೆದವರಾಗಿ ಬದಲಾಗಲು ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಬಾಬಾ ಅಮೃತ ವೇಳೆಯಲ್ಲಿ ಎದ್ದು ಯೋಗ ಮಾಡಿ ಎಂದು ಹೇಳುತ್ತಾರೆ. ಏಕೆಂದರೆ ಸಮಸ್ಯೆಯನ್ನು ಕೊಡುವವರೆಲ್ಲರೂ ಅದರ ನಂತರ ತಾನೇ ಎದ್ದೇಳುತ್ತಾರೆ. ಏಕೆಂದರೆ ಸಮಸ್ಯೆಯನ್ನು ಕೊಡುವಾಗ ನೀವು ತಕ್ಷಣ ಯೋಗ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಆಗ ಒಬ್ಬಂಟಿಯಾಗಿರುವಾಗಲೇ ನೀವು ಯೋಗ ಬಲವನ್ನು ಹೆಚ್ಚಿಸಿಕೊಂಡರೆ ಅದರ ನಂತರ ಆ ರೀತಿ ಸಮಸ್ಯೆಯುಳ್ಳವರು ಬಂದಾಗ ಅದನ್ನು ಎದುರಿಸುವ ಶಕ್ತಿ ನಿಮಗೆ ಸ್ವಲ್ಪವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಒಂದು ಸಮಯದ ನಂತರ ಅವರು ಬೈಯುವುದು ನಿಮಗೆ ಯಾವುದೇ ರೀತಿಯ ಚಲನೆಯನ್ನು ಉಂಟುಮಾಡುವುದಿಲ್ಲ. ಎಮ್ಮೆ ಮೇಲೆ ಮಳೆ ಬಂದಂತೆ ನಿಮಗೆ ಇರುತ್ತದೆ. ಆ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಲೆಕ್ಕ ಮುಗಿದಿದೆ. ಆ ಸ್ಥಿತಿಯನ್ನು ನೀವು ತಲುಪಿದಾಗ ನಾವು ನೋಡಬಹುದು, ಆ ವ್ಯಕ್ತಿಯಿಂದ ನೀವು ದೂರವಾಗುತ್ತೀರಿ ಅಲ್ಲವೇ? ಜೊತೆಯಲ್ಲಿ ಹುಟ್ಟಿದವರಾಗಿದ್ದರೆ ಅವನು ಮದುವೆ ಮಾಡಿಕೊಂಡು ಹೋಗಿಬಿಡುತ್ತಾನೆ ಅಥವಾ ಎಲ್ಲಾದರೂ ಅಪಘಾತವಾಗಿ ಸತ್ತು ಹೋಗಿಬಿಡುತ್ತಾನೆ ಅಥವಾ ನೀವು ಆ ಸ್ಥಳದಿಂದ ಹೊರಬರುತ್ತೀರಿ. ಅದೇ ರೀತಿ ಹೆಂಡತಿ ಅಥವಾ ಗಂಡನಾಗಿದ್ದರೂ ಅವರ ಗುಣ ಹಠಾತ್ತಾಗಿ ಬದಲಾಗುತ್ತದೆ ಅಥವಾ ಕೈಕಾಲು ಬರದಂತೆ ಮಲಗಿಕೊಳ್ಳುತ್ತಾರೆ. ಆಗ ಅವರು ನಿಮ್ಮನ್ನು ಅವಲಂಬಿಸಿರುವಾಗ ಹೇಗೆ ಅಹಂಕಾರವನ್ನು ತೋರಿಸಲು ಸಾಧ್ಯ? ಆದ್ದರಿಂದ ಇಂತಹ ವಿಷಯಗಳು ನಡೆಯಲು ಪ್ರಾರಂಭಿಸುತ್ತವೆ. ಈಗ ಕೈಕಾಲು ಬರದಂತೆ ಮಲಗಿಕೊಂಡರೆ ಅವರನ್ನು ನೋಡಿಕೊಳ್ಳಬೇಕಲ್ಲವೇ? ಅದು ಒಂದು ದೊಡ್ಡ ಲೆಕ್ಕವಲ್ಲವೇ? ಹೌದು, ಲೆಕ್ಕವೇ. ಈಗ ಇದಕ್ಕೆ ನಿಮಗೆ ತುಂಬಾ ಸಹಿಷ್ಣುತೆಯ ಶಕ್ತಿ ಬೇಕು. ಆದ್ದರಿಂದ ಅದು ಇಲ್ಲದೇ ಇರುತ್ತಿತ್ತು. ಈಗ ಆ ಶಕ್ತಿಯನ್ನು ನೀವು ಬೆಳೆಸಿಕೊಳ್ಳಬೇಕು. ಆದ್ದರಿಂದ ಆ ಶಕ್ತಿಯು ನಿಮಗೆ ಶಕ್ತಿಯುತವಾಗಿ ಬಂದಾಗ ಅದಕ್ಕೆ ತಕ್ಕಂತೆ ಅವರನ್ನು ನೋಡಿಕೊಳ್ಳಲು ಬೇರೆಯವರು ಬರಬಹುದು. ನಿಮ್ಮ ಮನೆಗೆ ಕೆಲಸದವರನ್ನು ಇಟ್ಟುಕೊಳ್ಳುವಷ್ಟು ನೀವು ಶ್ರೀಮಂತರಾಗಬಹುದು ಅಥವಾ ಅವರು ದೇಹವನ್ನು ಬಿಟ್ಟು ಹೋಗಬಹುದು. ಆದ್ದರಿಂದ ಈ ರೀತಿ ಆ ಲೆಕ್ಕ ಮುಗಿಯುತ್ತದೆ. ಆ ಲೆಕ್ಕವನ್ನು ಮುಗಿಸಿ ಬನ್ನಿ ಎಂದು ಬಾಬಾ ಹೇಳುತ್ತಾರೆ. ಒಂದನ್ನು ಪ್ರಾರಂಭಿಸದೇ ಇರುವುದು ಬುದ್ಧಿವಂತಿಕೆ. ಅದರಲ್ಲಿಯೂ ಅಪ್ಪ ಅಮ್ಮ ಅದು ಹುಟ್ಟಿದಾಗಲೇ ಆ ಲೆಕ್ಕ ಸೃಷ್ಟಿಯಾಗುತ್ತದೆ. ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೆಚ್ಚಾಗಿ ಅಪ್ಪ ಅಮ್ಮ ತುಂಬಾ ಕೆಟ್ಟವರಾಗಿ ಇರುವುದಿಲ್ಲ. ಹಾಗೆಯೇ ಕೆಟ್ಟವರಾಗಿದ್ದರೂ ನಮಗೆ ಸಮಸ್ಯೆಯಾಗಿ ಕಾಣುವುದಿಲ್ಲ. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ಜೊತೆಯಲ್ಲಿ ಇರುವುದರಿಂದ. ಇತರ ಸಂಬಂಧಗಳು, ಈಗ ಅಣ್ಣ ತಂಗಿ ಎಲ್ಲರೂ ಒಂದು ನಿರ್ದಿಷ್ಟ ವಯಸ್ಸಾಯಿತು ಎಂದರೆ ನೀವು ಬೇರ್ಪಟ್ಟು ಬರಬಹುದು. ಅವರನ್ನು ನೋಡಿಕೊಳ್ಳಬೇಕು ಎನ್ನುವುದು ನಿಮ್ಮ ಕರ್ತವ್ಯವಲ್ಲ. ಆದರೆ ಅಪ್ಪ ಅಮ್ಮನನ್ನು ಕೊನೆಯವರೆಗೂ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ.
ಆದರೆ ನಿಮ್ಮ ಬಳಿ ಬರಲ್ಲ ಎಂದು ಹೇಳಿದರೆ ತುಂಬಾ ಸಂತೋಷ, ಅಲ್ಲಿಯೇ ಲೆಕ್ಕ ಮುಗಿಯುತ್ತದೆ. ಆದರೆ ಇಲ್ಲಿ ತುಂಬಾ ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ಗುಣ ಬದಲಾಗುತ್ತಿದ್ದಂತೆ ಆ ಗುಣಕ್ಕೆ ಸಮನಾಗಿ ನಿಮ್ಮ ಸುತ್ತ ಇರುವವರು, ನಿಮ್ಮ ಕುಟುಂಬದಲ್ಲಿ ಇರುವವರೋ ಅಥವಾ ಅಲೌಕಿಕ ಕುಟುಂಬದಲ್ಲಿ ಇರುವವರೋ ಇಲ್ಲವಾದರೆ ಆ ಸ್ಥಳದಿಂದ ನೀವು ತಾನಾಗಿಯೇ ಹೊರಬರುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಆಶ್ಚರ್ಯವಾಗುತ್ತದೆ. ಮುಂದೆ ನೀವು ಎಲ್ಲಿಗೆ ಹೋಗುತ್ತೀರೋ ಅಲ್ಲಿ ನಿಮ್ಮ ಸ್ವಭಾವಕ್ಕೆ ತಕ್ಕವರೇ ಇರುತ್ತಾರೆ. ಆದ್ದರಿಂದ ಅದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ಅಂದರೆ ಸತ್ತಾಗಲೇ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಹೋಗಿ ಜನ್ಮ ತೆಗೆದುಕೊಳ್ಳಬೇಕು ಎಂದೇನೂ ಇಲ್ಲ. ಜೀವಂತವಾಗಿರುವಾಗಲೇ ನಿಮ್ಮ ಗುಣವನ್ನು, ಸಂಸ್ಕಾರವನ್ನು ಬದಲಾಯಿಸಿದರೆ ಒಂದು ಸಮಯದ ನಂತರ ನಿಮ್ಮ ಸಂಸ್ಕಾರಕ್ಕೆ ತಕ್ಕವರು ನಿಮ್ಮನ್ನು ಸುತ್ತುವರೆದಿರುತ್ತಾರೆ. ಒಂದು ವೇಳೆ ಆ ರೀತಿ ಸಂಸ್ಕಾರವೇ ಇಲ್ಲದ, ತುಂಬಾ ಕ್ರೂರವಾದ ಸಂಸ್ಕಾರವಿರುವ ಕುಟುಂಬದಲ್ಲಿ ನೀವು ಹುಟ್ಟಿದ್ದೀರಿ ಎಂದುಕೊಳ್ಳಿ. ನಿಮ್ಮನ್ನು ಓಡಿಸಿಯೂ ಹೊಡೆಯಬಹುದು. ನೀವು ಸುಮ್ಮನೆ ಶಾಂತವಾಗಿ ಬರಬೇಕಷ್ಟೇ. ಆ ಸಮಯದಲ್ಲಿ ನೀವು ವಿರೋಧಿಸುತ್ತಾ ಇದ್ದರೆ ನಿಮ್ಮ ಸಂಸ್ಕಾರವು ಕೆಟ್ಟದಾಗುತ್ತದೆಯೇ? ಆಗ ಕೆಟ್ಟದಾಗುತ್ತದೆ ಎಂದರೆ ಏನು ಅರ್ಥ? ನಿನ್ನ ಸಂಸ್ಕಾರಕ್ಕೆ ಸಮನಾಗಿಯೇ ನಾನೂ ಇದ್ದೇನೆ, ನಾನು ಹೋಗುವುದಿಲ್ಲ. ಆಗ ಕೊನೆಯವರೆಗೂ ಪರಸ್ಪರ ಜಗಳವಾಡುತ್ತಲೇ ಇರಬೇಕಾಗುತ್ತದೆ. ಆಗ ನೀವು ಹಾಗೆಯೇ ಹೊರಬಂದಿರಿ ಎಂದರೆ ಆಗ ನೀವು ನೋಡುತ್ತೀರಿ, ಆಹಾ, ಇದರಲ್ಲಿ ಎಷ್ಟು ಒಳ್ಳೆಯದು ಇದೆ ಎಂದು. ಅದೇ ಪ್ರತಿಯೊಂದು ಕೆಟ್ಟ ವಿಷಯದಲ್ಲಿ ಒಳ್ಳೆಯದು ಅಡಗಿರುವುದನ್ನು ಬಾಬಾ ಮಕ್ಕಳು ನೋಡಲು ಸಾಧ್ಯವಾಗಬೇಕು ಎಂದು ಬಾಬಾ ಹೇಳುತ್ತಾರೆ. ಅದೇ ಆಹಾ ಡ್ರಾಮಾ, ಆಹಾ ಬಾಬಾ ಎಂದು ಹೇಳುತ್ತಲೇ ಇರಿ. ಆಗ ನಿಮಗೆ ಅದರ ಒಳ್ಳೆಯದು ಏನು ಎಂದು ತಿಳಿಯುತ್ತದೆ. ಆದ್ದರಿಂದ ನಾವು ಹುಟ್ಟಿದಾಗ, ಅಂದರೆ ಹಿಂದಿನ ಜನ್ಮದಲ್ಲಿ ಯಾವ ಸಂಸ್ಕಾರ ಇತ್ತೋ ಆ ಸಂಸ್ಕಾರಕ್ಕೆ ಸಮನಾದವರು ನಿಮ್ಮ ಸಂಪರ್ಕದಲ್ಲಿ ಯಾರಾದರೂ ಇದ್ದಿದ್ದರೆ ಇದಕ್ಕೆ ಹಿಂದಿನ ಜನ್ಮಗಳಲ್ಲಿ ಆಗ ಅವರು ಒಳ್ಳೆಯವರಾಗಿರುತ್ತಾರೆ. ಆದರೆ ಅವರು ಮರುಜನ್ಮ ತೆಗೆದುಕೊಂಡು ನಿಮ್ಮಂತೆ ಕೆಟ್ಟವರಾಗಿರಬಹುದು. ಒಂದು ರೀತಿಯಲ್ಲಿ ಬರುತ್ತದೆ. ಕನಿಷ್ಠ ನಿಮ್ಮ ಆ ಸಂಸ್ಕಾರವನ್ನು ಕೆದಕುವಂತೆ ಏನಾದರೂ ಕೆದಕುತ್ತಲೇ ಇರುತ್ತಾರೆ. ಅವರು ಮಾತನಾಡುವುದು ನಿಮಗೆ ಕಿರಿಕಿರಿಯನ್ನುಂಟು ಮಾಡುವಂತಹ ರೀತಿಯಲ್ಲಿ ಇರುತ್ತದೆ ಖಂಡಿತವಾಗಿ. ಅಥವಾ ನೀವು ಮಾಡುವುದು ತಪ್ಪು ಎಂದು ಎತ್ತಿ ತೋರಿಸುವಂತಿರಬಹುದು. ಅದು ಒಳ್ಳೆಯ ರೀತಿಯಲ್ಲಿ ಕೂಡ ಇರಬಹುದಲ್ಲವೇ? ನಿಜವಾಗಿಯೂ ನೀವು ಬದಲಾಯಿಸಿಕೊಳ್ಳಬೇಕಾಗಿರುತ್ತದೆ, ಆದರೆ ನೀವು ಬದಲಾಯಿಸಿಕೊಳ್ಳದೇ ಇರುತ್ತೀರಿ. ಆದ್ದರಿಂದ ಹೀಗೆ ಇರುತ್ತದೆ. ಆದ್ದರಿಂದ ಅದನ್ನು ಮೀರಿ ನೀವು ಬದಲಾಗಿ ಅವರಿಂದಲೂ ನೀವು ಒಳ್ಳೆಯ ಹೆಸರು ಪಡೆಯುವ ಮಟ್ಟಿಗೆ ನಿಮ್ಮ ಗುಣವನ್ನು ಬದಲಾಯಿಸಿಕೊಂಡಿರಿ ಎಂದುಕೊಳ್ಳಿ. ಅದೇ ಬಾಬಾ ಹೇಳುತ್ತಾರೆ, ಎಲ್ಲರಿಂದಲೂ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಎಂದು. ಆಶೀರ್ವಾದ ತೆಗೆದುಕೊಳ್ಳಿ. ಆಗ ಆ ಸರ್ಟಿಫಿಕೇಟ್ ತೆಗೆದುಕೊಳ್ಳುತ್ತೀರಿ ಎಂದರೆ ಏನು ಅರ್ಥ? ಇದಕ್ಕೆ ಮೊದಲು ಅವರು ನಿಮ್ಮಲ್ಲಿ ನೋಡಿದ ದೋಷವು ಸಂಪೂರ್ಣವಾಗಿ ನಿವಾರಿಸಲ್ಪಟ್ಟಿದೆ ಎಂದು ಅರ್ಥ. ಆದರೆ ಇದು ನೀವು ಬಾಬಾ ಮಗು ಆಗಲಿಲ್ಲ ಎಂದುಕೊಳ್ಳಿ, ಅಥವಾ ಆಗಿಯೂ ನಿಮ್ಮ ಗುಣವನ್ನು ಬದಲಾಯಿಸಿಕೊಳ್ಳಲಿಲ್ಲ ಎಂದುಕೊಳ್ಳಿ. ಈಗ ಇವರೊಂದಿಗೆ ಜಗಳವಾಡಿ ಇನ್ನೂ ನಿಮ್ಮ ಸಂಪರ್ಕದಲ್ಲಿ ಅನೇಕರು ಇರುತ್ತಾರಲ್ಲವೇ? ಅದರಲ್ಲಿ ಮುಂದಿನವರು ಯಾರು ಇದ್ದಾರೆ? ಅಂದರೆ ಇನ್ನೂ ನಿಮ್ಮ ಗುಣ ಕೆಟ್ಟದಾಗಿದ್ದರೆ ಇದಕ್ಕಿಂತ ಕೆಟ್ಟವರು ನಿಮ್ಮ ಸಂಪರ್ಕಕ್ಕೆ ಬರುತ್ತಾರೆ. ಹೆಂಡತಿಯ ರೂಪದಲ್ಲಿ ಬರಬಹುದು, ಮಗುವಿನ ರೂಪದಲ್ಲಿ ಬರಬಹುದು, ಹೆಂಡತಿಯ ಮನೆಯವರ ರೂಪದಲ್ಲಿ ಅಥವಾ ಗಂಡನ ಮನೆಯವರ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬರಬಹುದು. ಆಗ ನಿಮ್ಮ ಗುಣ ಇನ್ನೂ ಕೆಳಮಟ್ಟಕ್ಕೆ ಇಳಿದಿದೆ ಎಂದು ಅರ್ಥ. ಅಥವಾ ನೀವು ಸ್ವಲ್ಪ ಮೇಲೆ ಬಂದಿದ್ದೀರಿ, ಆದರೆ ಅಷ್ಟು ಮೇಲೆ ಬಂದಿಲ್ಲ ಎಂದರೆ ಮುಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬರುತ್ತದೆ. ಆದರೆ ಅದು ಹಳೆಯ ಪ್ರಶ್ನೆ ಪತ್ರಿಕೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ, ಆ ರೀತಿ. ಆದ್ದರಿಂದ ಇದು ನಿಮ್ಮ, ಅಂದರೆ ಇತರ ಮೂಲಕ ನಿಮ್ಮೊಳಗಿರುವ ಏನು ಇದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು. ಈಗ ಇಷ್ಟು ಕೆಟ್ಟವನು ನನ್ನ ಬಳಿ ಬರುತ್ತಾನೆ ಎಂದರೆ ಖಂಡಿತವಾಗಿಯೂ ನನ್ನೊಳಗೆ ಆ ಕೊಳೆ ಇದೆ. ಅದು ಏನು ಎಂದು ಕಂಡುಹಿಡಿದು ನೀವು ಅದನ್ನು ನಾಶಪಡಿಸಬೇಕು. ಬಹುತೇಕ ನಿಮ್ಮೊಳಗಿರುವುದನ್ನು ತೋರಿಸುವ ಒಂದು ಕನ್ನಡಿಯೇ ನಿಮ್ಮ ಸಂಪರ್ಕಕ್ಕೆ ಬರುವವರು ಎಂದು ಅರ್ಥಮಾಡಿಕೊಳ್ಳಿ, ಅವರ ಗುಣ. ಆದರೆ ಒಂದು ವೇಳೆ ನೀವು ಶಕ್ತಿಶಾಲಿಯಾಗಿ ಯೋಗ ಮಾಡಿ, ಭಾರಿ ಜ್ಞಾನವನ್ನು ಧಾರಣೆ ಮಾಡಿ ಇದರಲ್ಲಿಯೇ ನಿಮ್ಮನ್ನು ಅರ್ಪಿಸಿಕೊಳ್ಳುತ್ತೀರಿ ಎಂದುಕೊಳ್ಳಿ, ನಿಮ್ಮ ಗುಣವನ್ನೇ ಬದಲಾಯಿಸಿಕೊಂಡಿರಿ ಎಂದುಕೊಳ್ಳಿ. ಆ ಬದಲಾಯಿಸುವ ದಾರಿಯಲ್ಲಿ ಅನೇಕ ಸಂಸ್ಕಾರಗಳ ಸಂಘರ್ಷಗಳು ಬರುತ್ತವೆ, ಅದೆಲ್ಲವೂ ಅತಿ ವೇಗವಾಗಿ ಬರುತ್ತವೆ. ಏಕೆಂದರೆ ನೀವು ವೇಗವಾಗಿ ಏರುತ್ತೀರಿ. ಏರುವಾಗ ಇವೆಲ್ಲವೂ ಬಂದಾಗ ನೀವು ಅದೆಲ್ಲವನ್ನು ಗೆಲ್ಲುವ ಶಕ್ತಿ ನನಗಿದೆ ಎಂದು ನೀವು ಸಾಬೀತುಪಡಿಸಬೇಕು. ಸಾಬೀತುಪಡಿಸದಿದ್ದರೆ ಮತ್ತೆ ಆ ಸಮಸ್ಯೆ ಬರುತ್ತಲೇ ಇರುತ್ತದೆ. ಅದೆಲ್ಲ ನನಗೆ ದೊಡ್ಡ ಸಮಸ್ಯೆಗಳೇ ಅಲ್ಲ ಎಂದು ನಿಮಗೆ ಶಾಂತವಾಗಿರಲು ಸಾಧ್ಯವಾದರೆ ಮುಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬರುತ್ತದೆ. ಮುಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೆಯೇ ಅತಿ ವೇಗವಾಗಿ ಬರುತ್ತಲೇ ಇರುತ್ತದೆ. ಒಂದು ಸಮಯದ ನಂತರ ಬರುವುದೇ ನಿಂತು ಹೋಗುತ್ತದೆ.
ಅದನ್ನೇ ಬಾಬಾ ಹೇಳುತ್ತಾರೆ. ಆ ಕರ್ಮಾತೀತ ಸ್ಥಿತಿಯ ಹತ್ತಿರ ಹೋದಾಗ ಮಾಯೆ ಬರುವುದೇ ನಿಂತು ಹೋಗುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಆದ್ದರಿಂದ ಆಗ ಬಾಬಾ ಅದನ್ನು ಹೇಳುತ್ತಾರೆ. ಬಾಬಾ ಬೈಪಾಸ್ ಹಾಕಿದ್ದಾರೆ. ಬೈಪಾಸ್ ರಸ್ತೆಯಲ್ಲಿ ಹೋಗಬೇಕು. ಈ ಬದಿಯಲ್ಲಿ ಏನಿದೆ, ಆ ಬದಿಯಲ್ಲಿ ಏನಿದೆ ಎಂದು ಹೀಗೆ ತಿರುಗಿ ನೋಡಿದರೂ ಪ್ರೇತ ಬಂದು ಬಿಡುತ್ತದೆ. ನಿಮ್ಮ ಆ ಬೆನ್ನಿನ ಮೇಲೆ ವೇತಾಳ ಹತ್ತಿದಂತೆ ಆಗುತ್ತದೆ ಎನ್ನುತ್ತಾರಲ್ಲ, ಹಾಗೆ ಹತ್ತಿಕೊಳ್ಳುತ್ತದೆ. ಏನನ್ನೂ ನೋಡಬಾರದು. ಬಾಬಾ, ನಾನು ಅಷ್ಟೇ. ಆಗ ಈ ಜ್ಞಾನ ಇರಬೇಕು. ಏಕೆಂದರೆ ನಾನು ಎಷ್ಟು ಪಾಪ ಮಾಡಿ ಬಂದಿದ್ದೇನೆ ಎಂಬುದು ನನ್ನ ಗುಣದಿಂದಲೇ ನನಗೆ ತಿಳಿಯುತ್ತದೆ ಅಲ್ಲವೇ? ಹೊರಗೆ ಪ್ರಕಟಿಸದಿದ್ದರೂ ನನ್ನೊಳಗೆ ಏನೇನು ನಡೆಯುತ್ತದೆ ಎಂದು ತಿಳಿಯುತ್ತದೆ ಅಲ್ಲವೇ? ಆದ್ದರಿಂದ ಆಗ ಅದನ್ನು ಅರ್ಥಮಾಡಿಕೊಂಡು ಆ ಗುಣಗಳನ್ನೆಲ್ಲ ನಾನು ನಾಶಪಡಿಸಿಯೇ ತೀರುತ್ತೇನೆ. ಬಾಬಾರವರನ್ನು ಹೊರತುಪಡಿಸಿ ನನಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ, ಬೇರೆ ಏನೂ ನನ್ನನ್ನು ಸ್ವಲ್ಪವೂ ಸೆಳೆಯಬಾರದು ಎಂದು ಹುಚ್ಚುಚ್ಚಾಗಿ ನೀವು ಯೋಗದಲ್ಲೂ ಬಾಬಾರವರ ಜ್ಞಾನದಲ್ಲೂ ಮುಳುಗಿದ್ದೀರಿ. ನಿಮ್ಮನ್ನು ಆತ್ಮ ಎಂದು ಭಾವಿಸಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವವರನ್ನು ನೋಡಿದಾಗ ನಿಮಗೆ ಆತ್ಮವೇ ಕಾಣಿಸಬೇಕು. ಆ ಮಟ್ಟಿಗೆ ನೀವು ನಿಮ್ಮ ಮನೆಯಲ್ಲಿರುವವರೊಂದಿಗೆ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದರೆ ಹೊರಗೆ ಬಂದರೂ ಅದನ್ನೇ ಮಾಡುತ್ತೀರಿ, ತಪ್ಪಿಸಿಕೊಳ್ಳುತ್ತೀರಿ. ಆಗ ನೇರವಾಗಿ ನೋಡಿದರೆ ತುಂಬಾ 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 ಒಳ್ಳೆಯವರ ಸಂಪರ್ಕದಲ್ಲಿ ನೀವು ಬರುತ್ತೀರಿ. ಆದರೆ ಈಗ ಅವರೆಲ್ಲ ಎಲ್ಲಿದ್ದಾರೆ? ಎಲ್ಲೆಲ್ಲೋ ಚದುರಿ ಹೋಗಿರುತ್ತಾರೆ. ಒಬ್ಬರು ಅಮೆರಿಕಾದಲ್ಲಿ ಇರಬಹುದು, ಆಫ್ರಿಕಾದಲ್ಲಿ ಇರಬಹುದು, ದೆಹಲಿಯಲ್ಲಿ ಇರಬಹುದು, ಬೆಂಗಳೂರಿನಲ್ಲಿ ಇರಬಹುದು, ಎಲ್ಲೆಲ್ಲೋ ಇರುತ್ತಾರೆ. ಹಾಗಾದರೆ ಅವರು ಹೇಗೆ ಒಟ್ಟಾಗಿ ಬರಲು ಸಾಧ್ಯವಿಲ್ಲವಲ್ಲ? ಅದೇ ದೇಹವನ್ನು ಬಿಟ್ಟು ಅಡ್ವಾನ್ಸ್ ಪಾರ್ಟಿಯಾಗಿ ಬರುವುದು ಅಥವಾ ಸತ್ಯಯುಗದಲ್ಲಿ ಹೋಗಿ ಹಾಗೆ ಒಟ್ಟಾಗಿ ಹುಟ್ಟುವುದು. ನಮ್ಮ ಗುಣವನ್ನು ಮಾತ್ರವಲ್ಲವೇ? ಈಗ ನಮ್ಮ ಕುಟುಂಬವು ಅದಕ್ಕೆ ಆತ್ಮ ಎಂದು ಅರ್ಥಮಾಡಿಕೊಳ್ಳಲು ಹೇಳುತ್ತಾರೆ. ದೇಹ ಎಂದು ಅರ್ಥಮಾಡಿಕೊಂಡರೆ ಇದು ನಿಮಗೆ ಅರ್ಥವಾಗುವುದಿಲ್ಲವಲ್ಲವೇ? ಹರಿಶ್ಚಂದ್ರನ ಹೆಂಡತಿ ಒಂದು ಕಡೆ, ಮಗು ಒಂದು ಕಡೆ, ಹರಿಶ್ಚಂದ್ರ ಒಂದು ಕಡೆ ಇರುತ್ತಾನೆ. ಆಗ ಇದು ದೇಹವಾಗಿ ಒಂದಾಗುವುದರ ಬಗ್ಗೆ ಮಾತನಾಡುವಂತಹ ಕಥೆಯಂತಿರುತ್ತದೆ. ಆದರೆ ಇದು ನಿಜವಾಗಿಯೂ ಆತ್ಮಕ್ಕೆ ಸಂಬಂಧಿಸಿದ ವಿಷಯವಲ್ಲವೇ? ನಾವು ಹರಿಶ್ಚಂದ್ರನಂತೆ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಹೆಂಡತಿ ಎಲ್ಲೋ ಇರುತ್ತಾರೆ, ಗಂಡ ಎಲ್ಲೋ ಇರುತ್ತಾನೆ, ಮಗು ಎಲ್ಲೋ ಇರುತ್ತದೆ, ಅಪ್ಪ ಅಮ್ಮ ಎಲ್ಲೋ ಇರುತ್ತಾರೆ, ಸಹೋದರರು ಎಲ್ಲೋ ಇರುತ್ತಾರೆ ಎಂದು ಸತ್ಯಯುಗದವರು ಹೇಳುತ್ತಾರೆ. ಆದ್ದರಿಂದ ಈಗ ನೀವು ಪ್ರಯತ್ನಿಸುತ್ತಿದ್ದೀರಲ್ಲವೇ? ಸಂಪೂರ್ಣ ಭಿಕ್ಷುಕನಾಗಬೇಕು ಅಲ್ಲವೇ? ಆ ಬಿಸಿ ಮಾನಮರ್ಯಾದೆ ಯಾವುದೂ ಇರಬಾರದು. ಇಲ್ಲಿ ವಿನಯವೇ ನಮ್ಮ ರಕ್ಷಣಾ ಕವಚ. ನಿಮ್ಮಂತೆಯೇ ಸಮಾನವಾಗಿ ಕೆಲವು ಆತ್ಮಗಳು ಪ್ರಯತ್ನಿಸುತ್ತಿರುತ್ತವೆ, ಅರ್ಥಮಾಡಿಕೊಳ್ಳಬಹುದು. ಅದೇ ನಿಮ್ಮ ಕುಟುಂಬಕ್ಕೆ ಸೇರಿದ್ದು. ಆ ಕುಟುಂಬವನ್ನು ಈಗ ನೀವು ನೋಡಲು ಸಾಧ್ಯವಾಗದೆಯೂ ಇರಬಹುದು. ಆದರೆ ಅಲ್ಲಿಗೆ ಬರುತ್ತಾರೆ. ಏಕೆಂದರೆ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದಾರೆ ಎಂದಾಗ ಅದನ್ನೇ ಅರ್ಥಮಾಡಿಕೊಳ್ಳಬೇಕು. ಅಂತಹ ಒಂದು ಲೋಕದ ಕಡೆಗೆ, ಅಂತಹ ಒಂದು ಕುಟುಂಬದ ಕಡೆಗೆ ನಾನು ಹೋಗುತ್ತಿದ್ದೇನೆ. ಈಗ ತಿರುಗುವ ಕಡೆಗೆ ಅಲ್ಲವೇ? ಇಬ್ಬರ ಗುಣವು ಇಬ್ಬರನ್ನೂ ಒಟ್ಟಾಗಿ ಬಿಟ್ಟರೆ ಹೊಡೆದಾಡುವಂತಿರಬಾರದು. ಗಂಡ ಹೆಂಡತಿಯಾಗಿದ್ದರೂ ಸರಿ, ಪೋಷಕರು ಮಕ್ಕಳಾಗಿದ್ದರೂ ಸರಿ, ಅಣ್ಣ ತಮ್ಮಂದಿರೋ ಅಥವಾ ಅಣ್ಣ ತಂಗಿಯೋ ಆಗಿದ್ದರೂ ಸರಿ. ಆದ್ದರಿಂದ ಆ ಮಟ್ಟಿಗೆ ಕೆಟ್ಟದಾಗಿ ಹೋಗಿದೆ ಈ ಲೋಕ. ಆಗ ನೀವು ಸ್ವಲ್ಪ ಒಳ್ಳೆಯವರಾಗಿದ್ದರೂ ನಿಮ್ಮೊಂದಿಗಿರುವವರನ್ನು ನಿಮ್ಮನ್ನು ತಟ್ಟಿ 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 ನಿಮ್ಮೊಳಗಿರುವ ಕೆಟ್ಟ ಗುಣವನ್ನು ಹೊರತರುವಂತಹ ಲೋಕದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ. ಆದರೆ ನಾವು ಹೋಗಲಿರುವ ಸ್ಥಳ ನಿಜವಾದ ಸ್ವರ್ಗ. ಆಗ ಆ ನಿಜವಾದ ಸ್ವರ್ಗದ ಗುಣವನ್ನು ನಾನು ಈಗ ಬೆಳೆಸಿಯೇ ತೀರುತ್ತೇನೆ. ಆ ಗುಣವನ್ನು ನಾಶವಾಗಲು ಬಿಡುವುದೇ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಬಾಬಾರವರನ್ನು ಹೊರತುಪಡಿಸಿ ಬೇರೆ ಯಾರೊಂದಿಗೂ ನನಗೆ ಲೆಕ್ಕವಿಲ್ಲ. ಸುಮ್ಮನೆ ಏನೆಂದರೆ ಏನು ಅಷ್ಟೇ. ಆ ರೀತಿ ಇರಬೇಕು, ಕರ್ತವ್ಯ ಮಾಡಬೇಕು. ಆದರೆ ಅಲ್ಲಿ ಹೋಗಿ ನೀವು ಆಸಕ್ತಿ ತೋರಿಸಿ ಪ್ರೀತಿಯಿಂದ ವಿಹರಿಸುತ್ತಾ ಇದ್ದರೆ ಇಲ್ಲಿ ಲೆಕ್ಕ, ಇಲ್ಲಿಂದ ನಿಮಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಹೋಗುತ್ತದೆ. ಆದ್ದರಿಂದಲೇ ನೀವು ಜೈಲಿನಲ್ಲಿ ಇದ್ದೀರಿ. ಬಾಬಾ ಇಂದು ಮೊದಲೇ ಹೇಳುತ್ತಾರೆ ನೋಡಿ, ವನವಾಸದಲ್ಲಿ ಇದ್ದೀರಿ. ಅರ್ಥಮಾಡಿಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಸೇರಿದವರು ಎಲ್ಲೆಲ್ಲೋ ವನವಾಸದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ, ಒಟ್ಟಾಗಿ ಅಲ್ಲ. ಆದ್ದರಿಂದಲೇ ಸೀತೆ ಮತ್ತು ರಾಮರನ್ನು ಪ್ರತ್ಯೇಕವಾಗಿರುವಂತೆ ತೋರಿಸುತ್ತಾರೆ ಅಲ್ಲವೇ? ರಾಮನು ರಾವಣನನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಅದರ ನಂತರ ಬಂದ ಮೇಲೆ ಮತ್ತೆ ಸೀತೆ ಪ್ರತ್ಯೇಕವಾಗಿ ಹೋಗುವಂತೆ ತೋರಿಸುತ್ತಾರೆ ನೋಡಿ. ಆಗ ಮತ್ತೆ ಅವರು ಎಲ್ಲಿ ಭೇಟಿಯಾಗುತ್ತಾರೆ? ವೈಕುಂಠದಲ್ಲಿಯೇ ಭೇಟಿಯಾಗುತ್ತಾರೆ. ಆದ್ದರಿಂದ ನಮ್ಮ ದೌರ್ಬಲ್ಯಕ್ಕೆ ತಕ್ಕವರೇ ನಮ್ಮ ಜೊತೆ ಬರುತ್ತಾರೆ.
ಅಪ್ಪ ಅಮ್ಮನಾಗಿ, ಜೀವನ ಸಂಗಾತಿಯಾಗಿ, ಮಕ್ಕಳಾಗಿ ಬರುತ್ತಾರೆ. ಅದನ್ನು ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ಒಳ್ಳೆಯವರು ನಮ್ಮ ಸಂಪರ್ಕಕ್ಕೆ ಬರುವುದಿಲ್ಲ. ಬಂದರೆ ಅದರಿಂದ ನಮಗೆ ಲಾಭವಿಲ್ಲ. ಅದನ್ನು ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ಒಳ್ಳೆಯವರು ಬಂದರೆ ನಿಮ್ಮೊಳಗಿರುವ ದೌರ್ಬಲ್ಯ ಹೇಗೆ ತಿಳಿಯುತ್ತದೆ? ಅದನ್ನು ಹೇಗೆ ನಾಶಪಡಿಸುವುದು? ಆದ್ದರಿಂದಲೇ ಡ್ರಾಮಾ ಒಳ್ಳೆಯದನ್ನು ಮಾಡುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಆದ್ದರಿಂದ ಆಗ ನಿಮ್ಮ ಸುತ್ತ ಒಳ್ಳೆಯವರು ಮಾತ್ರ ಬರುತ್ತಿದ್ದಾರೆ ಎಂದು ತಿಳಿದುಕೊಂಡರೆ ನಾವು ಪಾಪವನ್ನು ನಾಶಪಡಿಸಿದ್ದೇವೆ, ಲೆಕ್ಕವನ್ನು ಮುಗಿಸಿದ್ದೇವೆ ಎಂದು ಅರ್ಥ. ಆದ್ದರಿಂದ ಅದು ಆ ಹಂತಕ್ಕೆ ಬಂದಾಗಲೇ ನಿಮಗೆ ತಿಳಿದು ಹೋಗುತ್ತದೆ. ಕರ್ಮಾತೀತ ಸ್ಥಿತಿಯ ಕಡೆಗೆ ನಾವು ಹತ್ತಿರ ಬಂದಿದ್ದೇವೆ ಎಂದು ನೀವೇ ತಿಳಿದುಕೊಳ್ಳುತ್ತೀರಿ ಎಂದು ಬಾಬಾ ಹೇಳುತ್ತಾರೆ. ಅದು ಸಂಪೂರ್ಣವಾಗಿ ಸ್ವರ್ಗದ ಬಗ್ಗೆ ಚಿಂತಿಸುತ್ತಿರುವಾಗ ಮಾತ್ರ ನೀವು ಅಷ್ಟು ಎಚ್ಚರದಿಂದ ಕಲಿಯುಗದ ಲೆಕ್ಕವನ್ನು ಮುಗಿಸುವತ್ತ ಗಮನ ಹರಿಸುತ್ತೀರಿ, ಹೊರತು ಬೆಳೆಸುವುದಿಲ್ಲ. ಬೈದರೂ ಸರಿ, ಹೊಡೆದರೂ ಸರಿ, ಏಸು ಹೇಳಿದಂತೆ, ಇಗೋ ಇನ್ನೊಂದು ಕೆನ್ನೆಯ ಮೇಲೆ ಕೂಡ ಸಮಸ್ಯೆ ಇಲ್ಲ, ಲೆಕ್ಕವನ್ನು ಮುಗಿಸಿ ನನಗೆ ಆಶೀರ್ವಾದವನ್ನು ಕೊಟ್ಟು ಕಳುಹಿಸಿ ಎಂದು ಹೇಳುತ್ತೇವೆ. ಆದ್ದರಿಂದ ಇದರ ನೆನಪಿನಲ್ಲಿ ನೋಡಿ, ಭಕ್ತಿ ಮಾರ್ಗದಲ್ಲಿ ಕೆಲವು ಸಿದ್ಧರ ಬಳಿ ಹೋಗಿ ಹೊಡೆದುಕೊಂಡರೆ ಒಳ್ಳೆಯದು ಎಂದು ಅಂದುಕೊಂಡಿರುತ್ತಾರೆ. ನಿಮ್ಮ ಮನೆಯಲ್ಲಿರುವವರು ಅಥವಾ ನಿಮಗೆ ದ್ರೋಹ ಮಾಡುವವರಿಂದ ಹೊಡೆದುಕೊಂಡರೆ ಒಳ್ಳೆಯದು ಅಲ್ಲವೇ? ಸಿದ್ಧರ ಬಳಿ ಹೋಗಿ ಹೊಡೆದುಕೊಂಡು ಏನು ಮಾಡಲು ಹೋಗುತ್ತೀರಿ? ಆದರೆ ನಿಮ್ಮ ಗುಣ ಬದಲಾಗಬಾರದು, ಅದು ಮುಖ್ಯವಾದ ವಿಷಯ ಅಲ್ಲವೇ? ಆದ್ದರಿಂದಲೇ ದೂರವಿರಲು ಹೇಳುವುದು. 2 ಕೈತಟ್ಟಿದರೆ ತಾನೇ ಶಬ್ದ ಕೇಳುತ್ತದೆ. 1 ಕೈತಟ್ಟಿದರೆ ನೀವು ಸುಮ್ಮನೆ ಇದ್ದುಬಿಡಿ, ತಾನಾಗಿಯೇ ಶಾಂತರಾಗುತ್ತಾರೆ ಎಂದು ಹೇಳುತ್ತಾರೆ. ಬೈಯುವಾಗಲೆಲ್ಲ ಓಕೆ, ನಾನು ಅಷ್ಟು ಪಾಪ ಮಾಡಿದ್ದೇನೆ. ಈಗ ದೇವಸ್ಥಾನಕ್ಕೆ ಹೋಗಿ ಬರುತ್ತಾರಲ್ಲ, ಕಷ್ಟಪಟ್ಟು ಶಬರಿಮಲೆಗೆ ಹೋಗುತ್ತಾರಲ್ಲ, ಇಲ್ಲಿ ಯಾರೋ ಒಬ್ಬರು ಕಷ್ಟಪಟ್ಟು ಬೈಯುತ್ತಿದ್ದಾರೆ. ನೀವು ಅವರನ್ನು ಪೂಜೆ ಮಾಡುತ್ತಿದ್ದಾರೆ, ಅರ್ಚನೆ ಮಾಡುತ್ತಿದ್ದಾರೆ ಎಂದುಕೊಳ್ಳಿ. ಏಕೆಂದರೆ ಕೊನೆಯಲ್ಲಿ ಅದೇ ನಡೆಯಲಿದೆ. ಅದಕ್ಕೆ ಆ ರೀತಿ ಭಕ್ತನಾಗಲು ಈಗ ತನ್ನನ್ನು ತಾನು ಅರ್ಹನನ್ನಾಗಿಸಿಕೊಳ್ಳುತ್ತಿದ್ದಾನೆ. ನಿಮಗೆ ದುಃಖವನ್ನು ಕೊಡುವ ಮೂಲಕ ಅಷ್ಟೇ ಅಲ್ಲ, ನಿಮಗೆ ದುಃಖವನ್ನು ಕೊಟ್ಟುಕೊಂಡೇ ಅವನು ನಿಮ್ಮನ್ನು ಪೂಜೆಗೆ ಯೋಗ್ಯನನ್ನಾಗಿ ಮಾಡುತ್ತಾನೆ. ನಿಜವಾಗಿಯೂ ನಾವು ಕೃತಜ್ಞತೆ ಸಲ್ಲಿಸಬೇಕು. ಆದ್ದರಿಂದ ಈಗ ಆ ಬಿಗ್ ಬಾಸ್ ಅರ್ಚನಾ ನೋಡಿದರೆ ಯಾರೋ ಕೆಲವರು ಹಾಕಿದ್ದಾರೆ, ಅದರ ಬಗ್ಗೆ ಯಾಕೆ ಮಾತನಾಡುತ್ತೀರಿ ಎಂದರೆ ಅದರಲ್ಲಿ ಜ್ಞಾನ ಇದೆ, ಅದಕ್ಕಾಗಿಯೇ ಮಾತನಾಡುತ್ತಿದ್ದೇವಲ್ಲ. ಅಜ್ಞಾನಿಗಳಿಗೆ ಕೊಡಲು. ಸರಿ, ಈಗ ಏನೆಂದರೆ ಅದರಲ್ಲಿ ಅರ್ಚನಾ ಎಂಬ ಸಹೋದರಿ ಮಧ್ಯದಲ್ಲಿ ಬರುತ್ತಾರೆ. ತುಂಬಾ ಸೂಕ್ಷ್ಮ, ಬಂದ ತಕ್ಷಣ ಅಳುತ್ತಾರೆ, ಅಯ್ಯೋ ಇಲ್ಲಿ ನಾನಿರಲು ಸಾಧ್ಯವಿಲ್ಲಪ್ಪ, ಇಷ್ಟು ವಿಷಕಾರಿಯಾಗಿ ಇದೆ ಎಂದು ಅಳುತ್ತಾರೆ. ಅದರ ನಂತರ ನಾನು 2 ವಾರದಲ್ಲಿ ಹೋಗಬಹುದು ಎಂಬ ಮನಸ್ಥಿತಿಯೊಂದಿಗೆ ಒಳಗೆ ಬಂದೆ ಎಂದು ಹೇಳುತ್ತಾರೆ. ಆದರೆ ಮಧ್ಯದಲ್ಲಿ ಏನಾಗುತ್ತದೆ ಎಂದರೆ ಅವಳನ್ನು ಎಲ್ಲರೂ ದ್ವೇಷಿಸುತ್ತಾರೆ, ಭಯಂಕರವಾಗಿ ಹಿಂಸೆ ನೀಡುತ್ತಾರೆ. ಗುರಿಯಾಗಿಸಿ ಒಂದು ಗುಂಪೆ ಹಾಗೆ ಹಿಂಸೆ ನೀಡುತ್ತಾ ಒಂದು ಸಮಯದ ನಂತರ ಅವರು ವಿರೋಧಿಸಲು ಪ್ರಾರಂಭಿಸುತ್ತಾರೆ. ಇದನ್ನು ನಾವು ಅನುಸರಿಸುವುದು ಬೇಡ. ಆದರೆ ಕಲಿಯುಗದ ವಿಷಯದಲ್ಲಿ ಅದೇ ತಾನೇ ವೀರತ್ವ. ಆಗ ಹಾಗೆ ವಿರೋಧಿಸಲು ಪ್ರಾರಂಭಿಸಿ ಆ ಎಲ್ಲರೂ ಕೆಟ್ಟವರಾದ ಅಷ್ಟು ಜನರನ್ನು ಒಬ್ಬ ಸಹೋದರಿ ವಿರೋಧಿಸುತ್ತಾಳೆ ಎಂದು ಜನರಿಗೆ ಇಷ್ಟವಾಗುತ್ತದೆ. ವೋಟು ಹಾಕುತ್ತಾರೆ. ಕೊನೆಯಲ್ಲಿ ಅವಳೇ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗಿ ಬದಲಾಗುತ್ತಾರೆ. ಅದನ್ನೇ ಎಲ್ಲರೂ ಹೇಳುತ್ತಾರೆ, ಯಾಕೆ 2 ವಾರದಲ್ಲಿ ಹೋಗುತ್ತೇನೆ ಎಂದು ಹೇಳಿದ್ದ ಹುಡುಗಿಯನ್ನು ನೀವೇ ಹೊಡೆದು ಇಂದು ಪ್ರಶಸ್ತಿಯನ್ನೇ ಕೊಟ್ಟು ಕಳುಹಿಸಿದ್ದೀರಲ್ಲ ಎಂದು. ಅದೇ ರೀತಿ ಇಲ್ಲಿಯೂ ನಮಗೆ ಸಿಗುವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಾವು ಎಲ್ಲೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಹೇಗಾದರೂ ಅದು ಬರುತ್ತದೆ. ಆದ್ದರಿಂದ ನೀವು ಸುಮ್ಮನೆ ಶಾಂತವಾಗಿರಬೇಕು. ಅಲ್ಲಿ ಕೋಪಗೊಳ್ಳಬೇಕು. ಕಲಿಯುಗದಲ್ಲಿ ವಿನ್ನರ್ ಆಗಲು ಇಲ್ಲಿ ನೀವು ಶಾಂತವಾಗಿರಬೇಕು. ನೀವು ಶಾಂತವಾಗಿರುವಷ್ಟು ಅವರು ನಿಮ್ಮನ್ನು ನಾರಾಯಣನನ್ನಾಗಿ ಮಾಡುತ್ತಾರೆ. ನೀವು ಶಾಂತವಾಗಿರಬೇಕು, ಬೇರೆ ಏನೂ ಇಲ್ಲ. ಅದನ್ನೇ ಎಂಪಿಎಸ್ನಲ್ಲಿ ಆಗಾಗ ಹೇಳುತ್ತಾರಲ್ಲವೇ, ಚೆನ್ನಾಗಿ ಪೆಟ್ಟು ತಿನ್ನುವ ಕಲ್ಲೇ ಶಿಲ್ಪವಾಗಿ ಬದಲಾಗುತ್ತದೆ ಎಂದು. ಆದ್ದರಿಂದ ಈಗ ನಿಮಗೆ ಇರುವ ಸಮಸ್ಯೆಯನ್ನು ಅವರನ್ನು ನೀವು ಸಹಿಸಿಕೊಳ್ಳುವ ಮೂಲಕ ಅನೇಕರಿಂದ ನೀವು ತಪ್ಪಿಸಿಕೊಳ್ಳುತ್ತೀರಿ, ಅದನ್ನು ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ಅದನ್ನು ಮೀರಿ ಇನ್ನೊಂದು ಬಂದಾಗ ಅದನ್ನು ನಿಮ್ಮಿಂದ ಸಹಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ನಾನು ಹೇಳಿದೆನಲ್ಲ, ಒಬ್ಬ ಗಂಡ ಸರಿ ಇಲ್ಲವೆಂದು ಇನ್ನೊಬ್ಬ ಗಂಡನನ್ನು ಮದುವೆಯಾದರೆ ಅಯ್ಯೋ ಅವನೇ ಬೇಡ ಎಂದು ಅನಿಸುವಷ್ಟು ಮಟ್ಟಿಗೆ ಸಿಕ್ಕಿಹಾಕಿಕೊಳ್ಳುತ್ತಾರೆ ಸೈಕೋ ಆಗಿ. ಆದ್ದರಿಂದ ಅದನ್ನು ಅರ್ಥಮಾಡಿಕೊಂಡು, ಏಕೆಂದರೆ ದೇವರು ಒಳ್ಳೆಯದನ್ನು ಮಾಡುವವನು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಿಸಿಕೊಳ್ಳಲು ಸಾಧ್ಯವಾಗುವವರ ಸಂಪರ್ಕವನ್ನೇ ಅವನು ಹಾಕುತ್ತಾನೆ. ಆದ್ದರಿಂದ ಅದರಲ್ಲಿಯೇ ಇದ್ದು ನಿಮ್ಮ ಗುಣವನ್ನು ಭಯಂಕರವಾಗಿ ನೀವು ಸುಧಾರಿಸಬೇಕು. ಅದರ ನಂತರ ನಿಮ್ಮ ಗುಣ ಬದಲಾಗುವುದನ್ನು ನೋಡಿ ನೀವೇ ತುಂಬಾ ಆಶ್ಚರ್ಯಪಡುತ್ತೀರಿ.
ಆದರೆ ಈ ಕಾಮ ಈ ರೀತಿಯ ಆಕರ್ಷಣೆಯಲ್ಲಿ ಸಿಕ್ಕಿಹಾಕಿಕೊಂಡರೆ ನಿಮ್ಮ ಗುಣ ಮತ್ತೆ ಅಸುರ ಗುಣವಾಗಿ ಬದಲಾಗುತ್ತದೆ, ಅದು ನಿಮಗೆ ತಿಳಿಯುವುದಿಲ್ಲ. ಆದ್ದರಿಂದಲೇ ನಿದ್ರೆಯನ್ನುಂಟು ಮಾಡುವ ವಿಷಯಗಳಿಂದ ದೂರವಿರಿ. ಅದರಲ್ಲಿಯೂ ವಿಶೇಷವಾಗಿ ಕಾಮವೇ ಮಹಾ ಶತ್ರು ಎಂದು ಹೇಳುತ್ತಾರೆ. ಏಕೆಂದರೆ ಕಾಮದ ಕಾರಣದಿಂದ ನಡೆದ ಯುದ್ಧಗಳೇ ಹೆಚ್ಚು ಎಂದು ಬಾಬಾರವರೇ ಹೇಳುತ್ತಾರೆ. ಈಗಲೇ ಸುದ್ದಿ ಪತ್ರಿಕೆಯನ್ನು ತೆರೆದರೆ ತಿಳಿಯುತ್ತದಲ್ಲ, ಕಾಮದಿಂದ ನಡೆಯುವ ಕೊಲೆಗಳೇ ಹೆಚ್ಚಾಗಿವೆ. ಏನಪ್ಪವೆಂದರೆ ಕಾಮವನ್ನು ಇಟ್ಟುಕೊಂಡೇ ಕಳ್ಳತನವನ್ನು ಮಾಡುತ್ತಾರೆ ಅಲ್ಲವೇ? ಆಕರ್ಷಕವಾಗಿ ಏನನ್ನಾದರೂ ಮಾಡಿ ವಿಡಿಯೋ ಕಾಲ್ಗೆ ಕರೆಸಿ ಅದನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ತೆಗೆದುಕೊಳ್ಳುವುದು, ಇಂತಹ ವಿಷಯಗಳನ್ನೇ ಮಾಡುತ್ತಾರೆ. ಆದ್ದರಿಂದ ಅದರಿಂದೆಲ್ಲ ನೀವು ದೂರವಿದ್ದರೆ ಆ ಮಾಯೆಯಿಂದ ಬುದ್ಧಿಯನ್ನು ಹೊರತೆಗೆಯಲು ಸಾಧ್ಯವಾದರೆ ಯೋಗ ಬಲದಿಂದ, ಅಂದರೆ ನಿಮಗೆ ಅಷ್ಟು ಸೃಜನಾತ್ಮಕ ಕೆಲಸಗಳನ್ನು ಮಾಡಲು ಸಮಯವಿರುತ್ತದೆ. ಆದರೆ ಈ ಮಾಯೆಯಲ್ಲಿರುವುದರಿಂದಲೇ ನಿಮಗೆ ಸೇವೆ ಮಾಡಲು ಕೂಡ ಸಮಯವಿಲ್ಲದಿರುವುದು ಮುಖ್ಯ ಕಾರಣ. ಆದ್ದರಿಂದ ಅದಕ್ಕೆ ಮುಖ್ಯವಾಗಿ ಬಾಬಾರವರ ಸ್ಮರಣೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಸೇವೆಯಲ್ಲಿ ಮನಸ್ಸನ್ನು ನಿರತಗೊಳಿಸುವುದು ಮುಖ್ಯ. ಎಲ್ಲಾ ರೀತಿಯ ಸೇವೆಯೂ. ಆದರೆ ಯಾವುದೇ ಸೇವೆ ಮಾಡಿದರೂ ಮನಸ್ಸಿನ ಸೇವೆ ಅದರಲ್ಲಿ ಮಿಶ್ರಿತವಾಗಿರಬೇಕು. ಅದೇ ಬಾಬಾರವರ ಸ್ಮರಣೆ. ಸ್ಮರಣೆಯಲ್ಲಿ ಇದ್ದರೆ ಸೇವೆ ಇದ್ದೇ ಇರುತ್ತದೆ. ಆದ್ದರಿಂದ ಈ ಎರಡು ದೋಣಿಗಳನ್ನು ಹಾಕಿದರೆ ಮಾಯೆಯ ಹತ್ತಿರವೂ ಸುಳಿಯುವುದಿಲ್ಲ ಎಂದು ಹೇಳುತ್ತಾರೆ. ಮಾಯೆಯ ಹತ್ತಿರವೂ ಸುಳಿಯಲು ಸಾಧ್ಯವಾಗದಂತೆ ಇರಲು ದಾರಿಗಳನ್ನೆಲ್ಲ ಬಾಬಾ ಹೇಳುತ್ತಲೇ ಇದ್ದಾರೆ ಅಲ್ಲವೇ? ಬಾಬಾರವರ ಮಡಿಲಲ್ಲಿ ಇರಿ. ಬಾಬಾರವರ ಪ್ರೀತಿಯ ಜೋಕಾಲಿಯಲ್ಲಿ ಆಡಿದರೆ ಮಾಯೆಯ ಹತ್ತಿರ ಸುಳಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆದರೆ ನೀವೇ ನಿಮ್ಮ ಆ ಹಳೆಯ ದೌರ್ಬಲ್ಯಕ್ಕೆ ವಶವಾದಾಗ ಮಾಯೆಯನ್ನು ನೀವೇ ಕರೆಯುತ್ತೀರಿ ಎಂದು ಹೇಳುತ್ತಾರೆ. ಈ ಭಾನುವಾರದ ಮುರಳಿ, ಸಮಗ್ರ ಮುರಳಿಯನ್ನು ಅವಶ್ಯಕವಾಗಿ ಹಲವು ಬಾರಿ ನೋಡಿ. ಓಂ ಶಾಂತಿ. ಲವ್ ಯು ಬಾಪ್ ದಾದಾ. ಥ್ಯಾಂಕ್ ಯು ಬಾಪ್ ದಾದಾ. ಖುಷಿಯಾಗಿರಿ, ತಂಪಾಗಿರಿ.